ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕನ ಅನುಚಿತ ವರ್ತನೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. ಶಾಲಾ ಶಿಕ್ಷಕ ತಿಲಕ್ನಿಂದ ಈ ಕೃತ್ಯ. ವಿದ್ಯಾರ್ಥಿನಿಯರಿಗೆ ಟಾರ್ಚರ್ ಕೊಡ್ತಾ ಇದ್ದ. ಪಾಠ ಮಾಡುವ ವೇಳೆ ಮೈಕೈ ಮುಟ್ಟಿ ಅಸಭ್ಯ ವರ್ತನೆ ಮಾಡ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಶಿಕ್ಷಕ. ಬಿಒ ಕೂಡ ದೂರು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ. ಶಾಲಾ ಶಿಕ್ಷಕ ತಿಲಕ್ನಿಂದ ವಿದ್ಯಾರ್ಥಿನಿಯರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ನಲ್ಲಿ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋವನ್ನ ಚಿತ್ರೀಕರಣ ಮಾಡಿಕೊಂಡಿದ್ದಾನೆ ಶಿಕ್ಷಕ. ಜೊತೆಗೆ ಅದನ್ನ ಪ್ರಶ್ನಿಸಿ ವಿದ್ಯಾರ್ಥಿನಿಯರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಸಭ್ಯ ವರ್ತನೆ ಹಿನ್ನೆಲೆ 4 ಬಾರಿ ವರ್ಗಾವಣೆ ಆಗಿದ್ದಾರೆ. ಒಮ್ಮೆ ಕರ್ತವ್ಯದಿಂದ ಅಮಾನತ್ತಾಗಿದ್ರು ಕೂಡ ಡೋಂಟ್ ಕೇರ್ಲೆಸ್ ಆಗಿದ್ದಾನೆ. ಪಾಠ ಮಾಡುವ ವೇಳೆ ವಿದ್ಯಾರ್ಥಿನಿಯರ ಮೈಕೈಯನ್ನ ಮುಟ್ಟಿ ಮೊಬೈಲ್ನಲ್ಲಿ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋವನ್ನ ಸೆರೆ ಹಿಡಿದಿದ್ದಾನೆ. ವಿದ್ಯಾರ್ಥಿನಿಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಿಒಗೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ. 4 ಬಾರಿ ವರ್ಗಾವಣೆಯಾಗಿದ್ದಾನೆ. ಇದೇ ಪ್ರಕರಣದ ಹಿನ್ನೆಲೆಯಲ್ಲಿ 4 ಬಾರಿ ಪ್ರಕರಣದ ಹಿನ್ನೆಲೆ ವರ್ಗಾವಣೆಯಾಗಿದ್ರು ಕೂಡ ಒಮ್ಮೆ ಕರ್ತವ್ಯದಿಂದ ಅಮಾನತು ಕೂಡ ಆಗಿದ್ರು. ಅದೇ ಚಾಳಿಯನ್ನ ಮತ್ತೆ ಮುಂದುವರೆಸಿದ್ದಾನೆ. ವಿದ್ಯಾರ್ಥಿನಿಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿಕ್ಷಕನ ಅನುಚಿತ ವರ್ತನೆಯನ್ನ ಇರುವ ಹಿನ್ನೆಲೆಯಲ್ಲಿ ಬಿಇಒ ಕೂಡ ವಿದ್ಯಾರ್ಥಿನಿಯರು ದೂರು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಶಿಕ್ಷಕರ ಜೊತೆ ಮಕ್ಕಳ ಜೊತೆ ಅಸಭ್ಯ ವರ್ತನೆ ತೋರಿದ್ರಿಂದ ಅಲ್ಲಿಂದ ಮತ್ತೆ ಏನ್ ಮಾಡಿದ್ರಪ್ಪ ಅಂದ್ರೆ ಹುಲಗಬಾಳ ಶಾಲೆ ಕೊಟ್ಟರು. ಅಲ್ಲಿ ಹುಲಗಬಾಳ ಶಾಲೆಯಲ್ಲಿ ಕೂಡ ಮಹಿಳಾ ಶಿಕ್ಷಕರೊಂದಿಗೆ ಮಕ್ಕಳೊಂದಿಗೆ ಅಸಭ್ಯ ವರ್ತನೆ ಮಾಡಿದಾಗ ಮತ್ತೆ ಅದನ್ನ ಮುದೂರು ಶಾಲೆಗೆ ಕೊಟ್ಟರು. ಅಲ್ಲಿ ಕೂಡ ಏನು ಮಾಡ್ಲಾರ್ದನೆ ಮತ್ತೆ ನಮ್ಮ ಶಾಲೆಗೆ ಬಂದ್ರು. ಮೊನ್ನೆ 4 ತಿಂಗಳ ಜೂನ್ದಿಂದ ಸೆಪ್ಟೆಂಬರ್ ತಿಂಗಳ ತನಕ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದ್ರು. ಆಗಿನ ಟೈಮದಲ್ಲಿ ಕೂಡ ಮಕ್ಕಳಿಂದ ಮತ್ತು ಪಾಲಕರಿಂದ ಬಹಳಷ್ಟು ಕಿರಿಕಿರಿ ಬಂದು ಹಂಗಾಗಿ ಬಿಒರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವು. SMC ಅಧ್ಯಕ್ಷರು, ಪಾಲಕರು, ಸಾರ್ವಜನಿಕರು ಎಲ್ಲರೂ ಕೂಡಿ ಮನವಿಯನ್ನು ಸಲ್ಲಿಸಿದಾಗ ಅವರನ್ನ SPS ಗಾಳ್ಪೂಜಿ ಶಾಲೆಗೆ ಅಲ್ಲಿ ನಿಯೋಜನೆ ಮಾಡಿದ್ರು. ಆ ಗಾಳ್ಪೂಜಿ ಶಾಲೆಯಲ್ಲಿ ಸೆಪ್ಟೆಂಬರ್ 26ರಿಂದ ಡಿಸೆಂಬರ್ 7 ತನ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಕೂಡ ಹೆಣ್ಣು ಮಕ್ಕಳ ಜೊತೆಗೆ ಸರಿಯಾಗಿ ವರ್ತನೆ ಮಾಡದೆ, ಮಕ್ಕಳ ಜೊತೆನೂ ಸರಿಯಾಗಿ ವರ್ತನೆ ಮಾಡದೆ ಇದ್ದುದರಿಂದ ಅಲ್ಲಿಂದ ಆದೇಶ ರದ್ದು ಮಾಡಿ ನಮ್ಮ ಶಾಲೆಗೆ ಫೆಬ್ರವರಿ 5ರಂದು ಇಲ್ಲಿ ಈ ಶಾಲೆಗೆ ಬಂದ್ರು. ಈ ಶಾಲೆಗೆ ಬಂದಿಂದ ಮಕ್ಕಳಿಂದ ಕೂಡ ಚಾಪಿಸ್ಲಿ ಹೊಡೆಯುವಂಥದ್ದು, ಇದು ಆನಂತರ ಡಸ್ಟರ್ ಹೊಡೆಯುವಂಥದ್ದು, ಏಕವಚನದಲ್ಲಿ ಮಾತಾಡೋದು ಇವೆಲ್ಲ ಆಗೋದ್ರಿಂದ ನಾವು SDMC ಅವ್ರಿಗೆ ಹೇಳುದು. SDMC ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ವರದಿಗಾರನ ಕರೆಸಿ ಈ ರೀತಿ ವರದಿಯನ್ನು ಕೊಟ್ಟಿದ್ದು ನಿಜ ಇರುತ್ತದೆ ಅಂತ ಹೇಳಿ ನಾ ಭಾವಿಸ್ತಾ ಇದ್ದೇನೆ. ಹೊರಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೆ ಕೇಸನ್ನ ಮಾಡಿದ್ರು. ಇಲ್ಲ ಸರ್, ಈಗ ಇಷ್ಟೆಲ್ಲ ಮುಂದೆ ಇಲ್ಲ ಘಟನೆ ಆಯ್ತು. ಘಟನೆ ಆದ್ಮ್ಯಾಗ ನೀವು ನಿಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದಿರ? ಮೇಲಾಧಿಕಾರಿ ಗಮನಕ್ಕೆ ತಂದಿದ್ವಿ, ಲೆಟರ್ ಬರ್ದಿವ್ರಿ. ಆ ಮೇಲಾಧಿಕಾರಿಗಳು ಅವ್ರನ್ನ ಬೇರೆ ಕಡೆ ನಿಯೋಜನೆ ಮಾಡಿದ್ರು, ಹಗರಗುಂಡ ಶಾಲೆಗೆ ನಿಯೋಜನೆ ಮಾಡಿದ್ರು. ಅಲ್ಲಿ ಕೂಡ 4 ತಿಂಗಳಲ್ಲಿ ಅಲ್ಲಿ ಕೂಡ ಶಿಕ್ಷಕರ ಜೊತೆ ಮಕ್ಕಳ ಜೊತೆ ಅಸಭ್ಯ ವರ್ತನೆ ತೋರಿದ್ರಿಂದ ಅಲ್ಲಿಂದ ಮತ್ತೆ ಏನ್ ಮಾಡಿದ್ರಪ್ಪ ಅಂದ್ರೆ ಹುಲಗಬಾಳ ಶಾಲೆ ಕೊಟ್ಟರು. ಅಲ್ಲಿ ಹುಲಗಬಾಳ ಶಾಲೆಯಲ್ಲಿ ಕೂಡ ಮಹಿಳಾ ಶಿಕ್ಷಕರೊಂದಿಗೆ ಮಕ್ಕಳೊಂದಿಗೆ ಅಸಭ್ಯ ವರ್ತನೆ ಮಾಡಿದಾಗ ಮತ್ತೆ ಅದನ್ನ ಮುದೂರು ಶಾಲೆಗೆ ಕೊಟ್ಟರು. ಅಲ್ಲಿ ಕೂಡ ಏನು ಮಾಡ್ಲಾರ್ದನೆ ಮತ್ತೆ ನಮ್ಮ ಶಾಲೆಗೆ ಬಂದ್ರು. ಮೊನ್ನೆ 4 ತಿಂಗಳ ಜೂನ್ದಿಂದ ಸೆಪ್ಟೆಂಬರ್ ತಿಂಗಳ ತನಕ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದ್ರು. ಆಗಿನ ಟೈಮದಲ್ಲಿ ಕೂಡ ಅಧ್ಯಕ್ಷರ ಈ ಘಟನೆ ಕುರಿತು ಬಂದಲ್ಲಿ ಈಗ ಇವ್ರು BO ಅಧಿಕಾರಿಗಳು ಬಂದಾರೆ, ಶಿಕ್ಷಣ ಅಧಿಕಾರಿಗಳು. BO ಸರ್ ಅದು ತಿಲಕ್ ಸರ್ ಏನ್ರಿ ಕೆಲವು ಸಮಸ್ಯೆಗಳು ಮೊದಲೇ ಮಾಡಿ ಹೋಗಿದ್ದೀನಿ ಶಾಲೆ ಒಳಗ. ಆ ಸಮಸ್ಯೆಯನ್ನು ಬೇಡ ಸರ್ ಬೇರೆ ಶಾಲೆಗೆ ಹಾಕಿರಿ, ನಮ್ಗೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿರಿ. ಅದಕ್ಕೆ ಅವ್ರು ಏನಂದ್ರು, ಇಲ್ಲಪ್ಪ ನಿಮ್ಮ ಮೊದಲು ಎಲ್ಲಿ ಜನ ಇರ್ತಾರ ಅಲ್ಲಿಂದನೇ ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು, ಎಲ್ಲ ಮಾಡಕ್ ಬರ್ತದ. ಅದಕ್ಕೆ ಅವ್ರು ಏನಂದ್ರು, ಇಲ್ಲ ಒಂದು ತಿಂಗಳು 20 ನೀವು ನೋಡ್ರಿ, ಹೊಂದಾಣಿಕೆ ಮಾಡ್ಕೊಂಡವ್ರಿ. ಏನೇ ಸಮಸ್ಯೆ ಐತಪ್ಪ ಶಾಲೆ ಒಳಗೆ ಏನಪ್ಪಾ ಕೆಲವು ಸಮಸ್ಯೆ ಆಗ್ಲಕತ್ತವ್ರಿ. ಹುಡುಗರ ಜೊತೆ ಒಂದ್ಸಲ ಸರಿಯಾಗಿ ವರ್ತನೆ ಸರಿ ಮಾಡ್ಲಾರಕ, ಮತ್ತ ಇಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಒಂದಿಗೆ ಸಹಕಾರ ಇಲ್ಲಬೇಕ, ಕೆಲವು ಮಕ್ಕಳು ದಿನ ಸಮಸ್ಯೆ ಮಾಡಕತ್ರಿ. ಅದಕ್ಕೆ ಅವ್ರು ಏನಂದ್ರಪ್ಪ
ಹಿಂಗ್ ರೀತಿ ಸರ್ ದಿನ ಸಮಸ್ಯೆ ಆಗ್ಲಕತ್ತಾವ ಅಂದ್ಗಾನೆ ನಾವೊಂದು BS ಸರ ಬೇಡ ಸರ್ ಅಂತಂದೆ. ಅವ್ರು ಅಂದ್ರು ಇಲ್ಪ ಅವ್ರಿಗೆ ಬೇರೆ ಕಡೆ ಹೊರಗಡೆ ಮಾಡ್ತೇವೆ ಅಂತ ಹೇಳಿರಿ. ನೋಡಿ ಸರ್ ಬೇರೆ ಕಡೆ ಮಾಡಿಬಿಟ್ರೆ ನಮ್ಮ ಸ್ಕೂಲ್ ಚೆನ್ನಾಗಿ ನಡೀತಾ ಅಂತ ಹೇಳಿರಿ. ಅದು ಚೆನ್ನಾಗಿ ಅಂದ್ರೆ ನಮ್ಮ ಸ್ಕೂಲ್ ಏನಪ್ಪ ಒಳ್ಳೆ ಒಂದು ಮಾದರಿಯ ಶಾಲೆ ಆಗ್ಬೇಕಂತ ನಮ್ಮ ಆಸೆ ಇತ್ತು ಸರ್. ಅದಕ್ಕೆ ಆ ಶಾಲೆಗೋಸ್ಕರ ನಾವೆಲ್ಲ ಶಿಕ್ಷಕರು ಹೊಂದಾಣಿಕೆಯಿಂದ ದುಡಿದೆ ಅಂತ ಹೇಳಿದೆವು. ಅದು ಅವ್ರೇನು ಕೆಟ್ಟ ಕೆಲವೊಂದು ವರ್ತನೆಗಳನ್ನು ಮಾಡೋದ್ರಿಂದ ಸ್ಕೂಲ್ ಒಳಗೆ ಸಮಸ್ಯೆ ಆಗಕತ್ತು. ಆ ಸಮಸ್ಯೆಯಿಂದ ಎಲ್ಲ ಊರಿನ ಪಾಲಕರು ಎಲ್ಲರೂ ಕೂಡ್ಕೊಂಡು ಏನಂದಪ್ಪ ಅಂದ್ರೆ ಹಿಂಗೆ ಸಮಸ್ಯೆ ಆಗಕ್ಕೆ ಹೋಗಿ ಹೇಳಿದ್ರಿ. ನನಗೂ ಏನಪ್ಪ ಹಿಂಗೆ